12ನೇ ಶತಮಾನದಲ್ಲಿ ಬಸವಣ್ಣನವರು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅವರ ಕುಟುಂಬದ ಸಂಪ್ರದಾಯಗಳನ್ನು ಅವರೇನು ಧಿಕ್ಕರಿಸಿ ಅವರ ಕುಟುಂಬದ ಸಂಪ್ರದಾಯಗಳಿಗೆ ನಾನು ಒಳಗಾಗಲ್ಲ ಅಂತಂದು ಹೇಳಿ ಜನಿವಾರವನ್ನ ನಿರಾಕರಣೆ ಮಾಡಿದಂಥ ಒಂದು ಸಂದರ್ಭ. ಅಂದ್ರೆ ಏನು ಹೌದು, ಬಾಲ್ಯಾವಸ್ಥೆಯಲ್ಲಿ ಅವ್ರಿಗೆ ಏನಿರ್ತದೆ, ಅವರ ವಯಸ್ಸಿಗೂ ಮೀರಿದಂತಹ ಒಂದು ಪ್ರಬುದ್ಧತೆ, ಅವರ ವಯಸ್ಸಿಗೂ ಮೀರಿದಂತಹ ಒಂದು ಚಿಂತನೆಗಳು ಬಸವಣ್ಣನವರಿಗೆ ಆವಾಗಲೇ ಏನು ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ. ಹೌದಾ? ಆ ಉದ್ದೇಶದಿಂದ ಏನು ಮಾಡ್ತಾರೆ, ಅವರು ಈ ಎಲ್ಲ ಕೊಡ್ಡು ಸಂಪ್ರದಾಯಗಳಿಗೆ ನಾಂದಿ ಹಾಡಬೇಕಂತಂದು ಅಂದ್ಕೊಂಡು ಆ ಸಂಪ್ರದಾಯಗಳನ್ನು ವಿರೋಧಿಸ್ತಾ ಅವರು ಏನು ಮಾಡ್ತಾರೆ, ತಮ್ಮ ಜೀವನದ ಬಾಲ್ಯಾವಸ್ಥೆಯಲ್ಲೇ ತಮ್ಮ ಮೊದಲ ಘಟ್ಟದಲ್ಲಿ ಏನು ಮಾಡ್ತಾರೆ, ಜನಿವಾರವನ್ನು ನಿರಾಕರಣೆ ಮಾಡುತ್ತಾ ಅವರು ಏನು ವಚನ ಸಾಹಿತ್ಯ ಇರ್ಬೋದು ಅಥವಾ ಏನು ಒಂದು ಲಿಂಗಾಯತ ಪರಂಪರೆಗೆ ಅವರು ತಾವು ಅಣಿಯಾಗ್ತಾರೆ. ಅಂದ್ರೆ ಜನಿವಾರ ಈ ಆಚರಣೆಗಳು ಈ ಆಚರಣೆಗಳೇ ದೊಡ್ಡ ಸಂಪ್ರದಾಯ. ಇವುಗಳಲ್ಲಿ ಯಾವುದೂ ವೈಜ್ಞಾನಿಕತೆ ಇಲ್ಲ. ಇವುಗಳ ಮೌಢ್ಯವನ್ನ ವಿರೋಧಿಸುವ ನಿಟ್ಟಿನಲ್ಲಿ ಅವರು ಇಂತಹ ಒಂದು ದಿಟ್ಟ ಕ್ರಮವನ್ನ ಕೈಗೊಳ್ತಾರೆ. ಇಲ್ಲೊಂದು ಬಸವಣ್ಣನವರ ಪುತ್ಥಳಿಗಳನ್ನ ನೋಡಬಹುದು.